ಬಿಸಿಲಿಗೆ ಕಣ್ಣು ಬಿಡಲ್ಲ ಕಣತೆ. ಹಾಂ, ಹಂಗೇನೆ ಕಣ್ಣು ಹಿಂಗೆ ಹಿಂಗೆ ಮಾಡ್ತಾಳೆ. ಬಿಸಿಲಿಗೆ ಒಂದು ಚೆನ್ನಾಗಿರ್ಬೇಕಣಮ್ಮ, ಚೆನ್ನಾಗಿರ್ಬೇಕು. ಡಾಕ್ಟ್ರು ಹೇಳೋರಲ್ಲ ಎಳೆ ಬಿಸಿಲಿಗೆ ಬೆಳಗ್ಗೆ ಹೊತ್ನಾಗ ಹಿಂಗೆ ಚೆನ್ನಾನ ಹಿಂಗೆ ಕುಂಡ್ರಿಸ್ಕಲ್ರಿ ಅಂತ ಹೇಳ್ತಾರೆ ಡಾಕ್ಟ್ರು. ಎಲ್ಲ ಹುಡುಗರಿಗೂ ಸಣ್ಣ ಮಕ್ಕಳಿಗೆ ಹಂಗೆ ಹೇಳೋದು. ಚೆನ್ನಾನ ಬಿಸಿಲಿಗೆ ಕುಂಡ್ರಿಸ್ಕಲ್ರಿ ಅಂತ ಹೇಳ್ತಾರೆ. ಬಿಸಿಲಿಂದು ಕಿರಣಗಳು ಅದು ಎಳೆಯ ಬಿಸಿಲಾಗಬೇಕು ಎದ್ದೊತ್ನಾಗ. ಎಳೆಯ ಬಿಸಿಲಿಗೆ ಕುಂಡ್ರಿಸ್ಕೊಂಡ್ರೆ ಮಕ್ಕಳನ್ನ ಒಳ್ಳೇದು ಕಣತೆ. ನಾನು ಅದಕ್ಕೆ ಒಂದು ಚೆನ್ನಾಗಿ ಕರ್ಕೊಂಬಂದೆ. 2 ದಿನ ಹೊರಕ್ಕೆ ಕರ್ಕೊಂಬಂದಿರಲಿಲ್ಲ, ಅದಕ್ಕೆ ನಾನು ಒಂದು ಚೆನ್ನಾಗಿ ಕುಂಡ್ರಿಸ್ಕೊಂಬನ ಅಂತೇಳಿ ಅದಕ್ಕೆ ಹೊರಗೆ ಕರ್ಕೊಂಬಂದೆ. ನೋಡೋದು ನೋಡಿ ಹಂಗೆ ಹೆಂಗೆ ನೋಡ್ತಾಳೆ. ಒಂದು 2 ದಿನ ಕಣಮ್ಮ ದೊಡ್ಡಳು ಆಗ್ಬಿಡ್ತಾಳೆ ಅಮ್ಮಣಿ. ನೋಡು ಅಲ್ಲೇನೆ ನಾವು ನೋಡೋದಕ್ಕೆ ಅಲ್ಲಿ ಏಟೋ ಒಂದಿಟ್ಟು ದೊಡ್ಡಳಾದಂಗೆ ಹಸಿನಲ್ಲಿ ಚೆನ್ನಾಗಿ ಮೈಯತ್ತೆ ಕಣತ್ತೆ. ಅಲ್ಲೇ ಒಂದಿಟ್ಟು ಚೆನ್ನಾಗಿ ಮೈ ಬಂದೈತಿ. ಹಸಿನಾಲು ಚೆನ್ನಾಗಿ ಮೈ ಎತ್ತಿವು, ಚೆನ್ನಾಗಿ ಹಿಡಿದ್ವು. ಒಬ್ಬೊಬ್ರು ಹುಡುಗರಿಗೆ ಹಿಡಿಯಲ್ ಕಣಮ್ಮ, ತಾಯಿ ಹಾಲು ಬಿಟ್ಟರೆ ಬೇರೆ ಹಾಲು ಹಿಡಿಯಲ್ಲ. ಒಂದೊಂದು ಹುಡುಗರು ವಾಂತಿ ಮಾಡ್ಕೊಂತಾವೆ. ಹಸಿನಾಲು ಚೆನ್ನಾಗಿ ಹಿಡಿದೈತೆ ಅಮ್ಮನಿಗೆ, ಚೆನ್ನಾಗಿ ಕುಡಿತಾಳೆ ಹಸಿನಾಲು. ಗನ್ವಾ ಕುಡ್ಕೊಂಡು ಗನ್ವಾಗಿ ಎಂತ ಚೆನ್ನಾಗಿ ಇದ್ದಾಳೆ. ಹಸಿನಾಲು ಏನಿಲ್ಲ ಕುಡಿದು ಬಿಡ್ತಾಳೆ. ಒಂದಿಟ್ಟು ದುಂಡ್ಗೂ ಆದ್ಲು. ಕಣ್ಣು ಹಸ್ರು ತೆಗಿಬೇಕು, ಕಣ್ಣು ಹಸ್ರಾಗುತ್ತೆ. ಒಂದು 2 ಇಂಚಿ ಕಡ್ಡಿ ಸುಡತ್ತೆ ಬೈನಾಗ. ಸುಡ ಸುಮ್ಮನೆ ಒಂದಿಟ್ಟು ದುಂಡ್ಗೆ ಆಗ್ಲಲ್ಲ, ಹಾಗೆ ಕಣ್ಣು ಹಸ್ರಾಗುತ್ತೆ. ಏನಾಗಲ್ಲ, ಅವಳೆಲ್ಲ ಚೆನ್ನಾಗಿರ್ತಾಳೆ. ಅವಳು ಹೆಂಗೆ ಕ್ಯಾತೆ ಮಾಡಲ್ಲ, ಏನಿಲ್ಲ, ಮನ ಮುತ್ತಾಗೈತೆ ಅಮ್ಮಂಗೆ. ಇಲ್ಲೈತೆ ನಮ್ಮ ನಾನು ಮಂತಾಗ ನೋಡ್ತೀನಿ, ಯಾರು ಇಲ್ವಲ್ಲ ಬಾಗ್ಲಿಕ್ಕೈತಿ ಅಂತ ಅನ್ಕೊಂತ ಇದ್ದೀನಿ. ಇಲ್ಲಿ ಕುತ್ಕೊಂಡವ್ರೆ ಏನು ಬಿಸ್ಲಾಕಿ? ಪಣ್ಣಣ್ಣ ಚೆನ್ನಾಗಿದೀಯ. ನಾವು ಈಗಿನ ಬಾಗ್ಲಿಕ್ಕೆ ಬಂದು ಈಗ ಇಲ್ಲಿ ಕುತ್ಕೊಂಡ್ವಿ. ಇದೇ ತಾನೇ ಬಂದ್ವಿ, ಎಳೆ ಬಿಸಿಲಿಗೆ ಒಂದು ಚೆನ್ನಾಗಿ ಕುಂಡ್ರಿಸ್ಕೊಂಬನ ಅಮ್ಮಣ್ಣಿನ ಅಂತೇಳಿ ಈಗಿನ ಈಗ ಇದು ಕರ್ಕೊಂಬಂದ್ವಿ. ಬಾರಣ್ಣ ಚೆನ್ನಾಗಿದ್ಯೇನು? ಚೆನ್ನಾಗಿದ್ನಮ್ಮ. ನಾನು ಬಂದೆ ಅಮ್ಮಣ್ಣಿ ನೋಡ್ಕೊಳೋಣ ಅಂತೇಳಿ. ಹೆಂಗೈತೆ ಏನೋ ನೆನ್ನೆ ಸ್ವಾತಮ್ಮನ ಜೀವಿತ ಬಂದಿದ್ರು, ನೀನು ಹೋಗಿ ಮಮ್ಮ ನೋಡ್ಕೊಂಬ ಅಂತ ಹೇಳಿದ್ರು. ಅದಕ್ಕೇ ನಾನು ಬಂದೆ. ನಮ್ಮ ಪಾಪ ಜೀವನ ಹೋಗಪ್ಪ ನೋಡ್ಕೊಂಬ ಅಂತ ಎದ್ದಾಗಿಂದನು ಅದಕ್ಕೆ ಬಂದಮ್ಮ. ಆಗಳ ತಾತ ಬಂತು. ಯಾರದು ತಾತ? ಯಾರ ತಾತ ಅದು? ನಿಮ್ಮ ತಾತಗಳ ತಾತ ಬಂತು. ಚೆನ್ನಾಗಿತ್ತು ಕಣಮ್ಮ. ಅಮ್ಮಣ್ಣಿ ಹೆಂಗ ಸುಮ್ಮನೆ ಇರುತ್ತಲ್ಲ ನಮ್ಮ, ನೀನು ಕ್ಯಾತೆ ಗೀತೆ ಯಾತ ಮಾಡಲ್ಲ. ಇಲ್ಲ ಕಣ್ಣಣ್ಣ, ಅವಳೇನು ಯಾಕೆ ಕ್ಯಾತೆ ಮಾಡಲ್ಲ, ಅವ್ರ ಅಮ್ಮನ ಕೇಳಲ್ಲ, ಯಾತು ಇಲ್ಲ ಬಿಡು. ಸುಮ್ಮನೆ ಚೆನ್ನಾಗಿ ಇಲ್ಲ ಉಂಡ್ಕೊಂಡು ಚೆನ್ನಾಗಿ ಸುಮ್ಮನೆ ಆಡ್ಕೊಂಡು ಚೆನ್ನಾಗಿ ಇದ್ದಾಳೆ. ಹಾಲು ಕುಡಿತಾಳೆ. ಹಾಲು ಕುಡಿಸ್ತೀವಲ್ಲ, ನಾನು ನೋಡಿ ಉಂಡ್ಕೊಂಡು ಹೋಗ್ತೀನಿ. ಹಾಲು ಕುಡ್ಕೊಂಡು ಚೆನ್ನಾಗಿ ಇದ್ದಾಳೆ. ಹಸಿನಾದ್ರು ಚೆನ್ನಾಗಿ ಮೈಯತ್ತೆ, ಚೆನ್ನಾಗಿ ಉಣ್ತಾಳೆ. ಚೆನ್ನಾಗೆ ಅಲ್ಲ ಮೊಸರು ಅದು ಕುಡಿಯುತ್ತಲ್ಲ, ಚೆನ್ನಾಗಿ ಹಾಲು ಚೆನ್ನಾಗಿರ್ತವೆ. ಅದಕ್ಕೆ ಹಸಿನಲ್ಲಿ ಮೈಗತ್ತೆ. ಚೆನ್ನಾಗಿ ಕುಡಿತಾಳಲ್ಲ, ಅಷ್ಟು ತುಂಬಾನ ಬಾಟ್ಲಿ ಹಾಲು ಕುಡಿತಾಳೆ. ಅದಕ್ಕೆ ಚೆನ್ನಾಗಿ ಇದ್ದಾಳೆ. ಹೆಂಗೆ 1.5 ಲೀಟ್ರ್ 2 ಲೀಟ್ರ್ ಹಾಲು ಕರಿತೈತೆ. ಹೆಂಗತ್ತ ಕುಡ್ಕೊಂಡು ಚೆನ್ನಾಗಿ ದುಂಡು ಹಾಲು ಹಸಿನಾಲೆ ಚೆನ್ನಾಗಿ ಹಿಡ್ದಾವೆ ಕಣಣ್ಣ. ಬಂದಾಗ ಹಂಗೇನೆ ಸಣ್ಣಕ್ಕಿದ್ಲು. ಅವಳು ಕರ್ಕೊಂಬಂದು ಕೊಟ್ಟಾದಾಗ ಸಣ್ಣಕ್ಕಿದ್ಲು. ಈಗ ನೋಡಂಗೆ ದುಂಡು ಆಗ್ಯಾಳ. ಹಸಿನಾಲು ಚೆನ್ನಾಗಿ ಹಿಡ್ದೆ ಮೈಗೆ. ಚೆನ್ನಾಗಿ ಹಿಡ್ದೈತೆ ಕಣಮ್ಮ. ಅವತ್ತು ನೋಡಿದ್ಕು ಇವತ್ತು ನೋಡಿದ್ಕು ಒಂದಿಷ್ಟು ಏಟ ದೊಡ್ಡದಾಗೈತೆ ಅಮ್ಮಣ್ಣಿ. ಏನು ಒಂದು 2 ದಿನ ಹೇಳಮ್ಮ ಮತ್ತೆ. ನಮ್ಮ ಜೀವಿತಕ್ಕೆ ಬುದ್ಧಿ ಇಲ್ಲ ಕಣಮ್ಮ. ಏನೇ ಅಂದ್ರೂ ಅವಳು ಬುದ್ಧಿ ಸರಿ ಇಲ್ಲ. ಕೈ ಬಿಟ್ಟಾಕ್ರಿ ಅವಳ ಬಗ್ಗೆ ಆತ ತಲೆ ಖುಷಿಯೇ ಬಿಡು. ಮಗನೇ ಬಿಟ್ಟೋಗಿ ಹೇಳಂದ್ರೆ ಅವಳದಿನ್ನ ಯಾವ ಲೆಕ್ಕ? ನಮ್ಮ ಹುಡುಗಾಲೆ ಹೇಳೇವ್ನಿ. ಅವಳಿಗೆ ಇನ್ನೇನು ನನಗೆ ಅವಳಿಗೆ ಯಾವ ರೀತಿ ಸಂಬಂಧ ಇಲ್ಲ, ಡೈವರ್ಸೇ ಕೊಡ್ತೀನಿ. ನನ್ನ ಮಗ ನನಗೆ ಕರ್ಕೊಂಬಂದು ಕೊಟ್ಲಲ್ಲ, ಅವಳು ಕೊಡು ಅಂದ್ರೆ ಇನ್ಮೇಲೆ ನನ್ನ ಮಗಳನ್ನ ಕಳ್ಸಲ್ಲ ಅಂತ ಹೇಳೇನು ನನ್ನ ಮಗ. ಕಳ್ಸಲ್ಲ ಕಣಣ್ಣ. ಇನ್ನು ಮೇಲಿಂದ ಯಾರೇನು ಹೇಳಿದ್ರು ಕಳ್ಸಲ್ಲ ನಾವು. ಇನ್ನು ನನ್ನ ಮಗಳನ್ನ ನೋಡ್ಕೊಂಡು ಚೆನ್ನಾಗಿ ಕಿತ್ಕೊಂಡು ಹೋಗ್ತೀವಿ ಅಷ್ಟೇ. ನಮ್ಮ ಮಗಳನ್ನ ನೋಡ್ಕೊಂಡು ನಮ್ಮ ಮನೆಗೆ ಹೆಣ್ಮಕ್ಳು ಯಾರಿಲ್ಲ, ಮತ್ತೆ ನಾವು ನೋಡ್ಕೊಂಡು ಚೆನ್ನಾಗತ್ತೆ. ಹಂಗೆ ಆಗುತ್ತೆ. ದೇವರು ಇದನ್ನು ಕಾಪಾಡ್ತಾನೆ ಅಷ್ಟೇ. ನೋಡು ಇವಳಿಗೆ ಹೆಂಗೆ ಎಂತ ಚೆನ್ನಾಗಿ ಹಸಿನಾಲೆ ಚೆನ್ನಾಗಿ ಹಿಡ್ದಾವೆ. ಎಷ್ಟು ಚೆನ್ನಾಗಿ ಎಂತ ಚೆನ್ನಾಗಿ ಎಲ್ಲರನ್ನೂ ನೋಡ್ತಾ ಅಯ್ಯೋ ಹೆಂಗೆ ನೋಡುತ್ತೆ. ಒಂದಿಟ್ಟು ಕ್ಯಾತಿಲ್ಲ ಏನಿಲ್ಲ ಅಂತ ಚೆನ್ನಾಗಿ ಕೈತತ್. ಅಯ್ಯೋ ಅವಳಿಗೆ ಏನು ಹೇಳ್ತೀವಿ ಬಿಡೋಣ ಅಂತ ನಾವು ಅಲ್ಲಿನೇ ಅವಳ ಬುದ್ಧಿ ಏನಂತ ತಿಳ್ಕೊಂಡಿದೀವ. ಅದಕ್ಕೆ ನಾವು ಯಾತ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಹೇಳು. ಹೆಂಗೆ ಹಾಲು ಚೆನ್ನಾಗಿ ಕರಿತೈತೆ ಅನ್ಸುತ್ತೆ ಹೊಸ ಚೆನ್ನಾಗಿ ಕರಿತೈತೆ ಕಣಣ್ಣ. ಹಸೆ ಹುಲ್ಬೇಕು ತಿರ್ಗಾ ನೋಡ್ಕೋಬೇಕು. ನೋಡ್ಕೊಂಬಾರ ಇಲ್ಲ ಏನಿಲ್ಲ. ಇವು ಬೇರೆನೆ ಪಾಪ ಕೆಲ್ಸಕ್ಕೆ ಹೋಗ್ತಾರೆ. ಇವಾಗ ನೋಡು ಹುಲ್ ತರಕೋ ಎರಿಬ್ರಾಳನು 11 ಗಂಟೆ ಹೊಡತಿ. ಇವ್ರು ಅಂಗಡಿ ಮಾಡಕ್ಕೆ ಹೋಗ್ತಾರೆ. ಅಗ್ರೆ ಸಣ್ಣಿನೂ ಗೋಬಿ ಅಂಗಡಿ ಮಾಡ್ಯಾರಲ್ಲ ಅಣ್ಣ, ಅಲ್ಲಿಗೆ ಹೋಗ್ತಾರೆ ಇಬ್ರು. ಗಂಡ ಹೆಂಡ್ತಿ ಇಬ್ರು 11 ಗಂಟೆ ಆಗ್ತಿದಂಗೆ ಹೊರಟ್ಬಿಡ್ತಾರೆ. ಅವಳು ಅವನು ಹುಲ್ ತರಕ್ಕೆ ಹೋಗಿರೋ 5 ಗಂಟೆಗೆ ಎದ್ದು ಪಾಪ ಎಲ್ಲ ರೆಡಿ ಮಾಡ್ಕೊಂಡು ಅವರು ಅದಕ್ಕೆಲ್ಲ ಏನೇನು ಬೇಕಲ್ಲ ನಾವು ರೆಡಿ ಮಾಡ್ಕೊಂಡು ತಾಣುವಾಗೆಲ್ಲ ರೆಡಿ ಮಾಡ್ಕೊಂತಾರೆ. ರೆಡಿ ಮಾಡ್ಕೊಂಡು 11-12 ಗಂಟೆ ಹಂಗೆ ಹೋಗ್ಬಿಡ್ತಾರೆ. 11 ಗಂಟೆ ಹೊಡೋದಕ್ಕೆ ಹೋಗ್ತಾರೆ. 11 ಗಂಟೆ ಹೊಡೋದಕ್ಕೆ ಹೋಗಿ ತೆಗಿತಾರೆ ಅಂಗಡಿ ಭಾಗ. ಇನ್ನೇನು ಮಾಡೋಣ ಹೇಳು? ಹೆಂಗೆ ಅಡ್ಜಸ್ಟ್ ಆಗುತ್ತೆ ಹಂಗೆ ಮಾಡ್ಕೋಬೇಕು. ಪಾಪ ಹುಲ್ ತರಕ್ಕೆ ಹೋಗ್ಯಾರ. ಈಗ ಯಾರಲ್ದಾಗ ನಾವು ಹುಲ್ ಕಿತ್ಕೊಂಬತ್ತೀವಿ ಅಂತ ಹೋಗ್ಯಾವ್ರಿ. ನಾನೊಂದಾರಿ ತಂದಾಕಿದ್ನಿ. ಈಗ ಅಡಿಕೆ ಗಿಡದಾಗೆ ಮಸ್ತಾಗಿತ್ತು. ಅದಕ್ಕೆ ನಾನು ನಮ್ಮ ಸಾತಿನ ಜೀವನ ಹಂಗಂದ್ರೆ ಅದಕ್ಕೆ ನಾನೊಂದಾರಿ ತಂದಾಕಿದ್ದೀನಿ. ಏನು ಮಾಡೋಣ? 2 ದಿನ ಹಂಗೆ ನೋಡ್ಕೋಬೇಕಮ್ಮ. ಕಷ್ಟ ಬಿದ್ದ ಅಮ್ಮಣ್ಣಿ ಸಣ್ಣದಲ್ಲ, ಅದಕ್ಕೋಸ್ಕರ 1-2 ದಿನ ನೋಡ್ಕೋಬೇಕು. ನಾನು ಮತ್ತೆ ಅಂತ ಗನ್ವ ನೋಡ್ಕೊಂತೀವಿ. ನಾವು ಒಬ್ರು ಹಾಕ್ತಿದಂಗೆ ಒಬ್ರು ಇತ್ಕೊಂತೀವಿ. ಅವಳು ಚೆನ್ನಾಗಿ ನೋಡ್ಕೊಂತಾಳೆ. ಇವಳು ನಮ್ಮಳು
ಅವಳು ಮಾಡೋನು ಸೆನಕ್ ನೋಡ್ಕೊಂತಾಳೆ. ನಾನು ಅದಕ್ಕೆ ದಿನ ಒಂದೊಂದಾರೆ ತೊತ್ತು ತಿಂತೀರಿ ಎದ್ದಾಗ ಬೈನಾಗ ಬಸಣ್ಣ ಅಡಿಕೆ ಗಿಡದಾಗ ಐತೆ ತಾವತ್ತೀನಿ ನಾನು ಹುಲ್ಲ ದಿನ ಹುಲ್ಲ ಕೊಯ್ಕೊಂಬತ್ತೀನಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಇಲ್ಲಾಂದ್ರೆ ಹೊಡ್ಕೊಳಗೆ ಅಲ್ಲಿಗೆ ಮೇಯ್ಸ್ತೀನಿ ಎದ್ದಾಗ ಬೈನಾಗ ತಂದು ಕೊಟ್ಟಾಕ್ತೀನಿ. ಅಮ್ಮನಿಗೋಸ್ಕರ ಮಾಡ್ತೀನಿ ಕಡಮ್ಮ ನಾನು ಒಂದು 2 ದಿನ ಅಮ್ಮನಿ ದೊಡ್ಡದಾಗಲಿ ಅಂತ. ಪಾಪ ನನ್ಗೇನು ನೋಡಿ ನನಗೆ ಜೀವಿತ ಮಾಡ್ರಕ್ಕೆ ಸುರ್ ಬರಲ್ಲ ಕಣಮ್ಮ. ಇವತ್ತು ನನ್ನ ಮಗಳು ಅಂತ ನಾನೇನು ಹೊಟ್ಟೆ ಕಿಕ್ಕೆಮಲ್ಲ, ಮಾಡಿರೋ ತಪ್ಪೇ. ನನ್ನ ಮಗಳಾದರೂ ಒಂದೇ ಯಾರಾದರೂ ಒಂದೇ ತಪ್ಪು ಅಂತಲೇ ಹೇಳೋದು. ಅಲ್ಲಿ ಹಿಂಗೆ ಮಾಡಬಾರ್ದಾಗಿತ್ತು. ಅದಕ್ಕೆ ನಾನೇ ಹೊಸ ಮಾಡ್ಕೊಂಡೋಗಿ ದಿನಾನ ಮೇಯ್ಸ್ಕೊಂಬಂದು ಕಟ್ಟಾಕಿ ಹಾಲು ಕರ್ಕೊಟ್ಟು ನಾವು ಹೋಗಿ ನೋಡು. ಬೆಳಗ್ಗೆ ಟೈಮು ಸಂಜೆ ಸಾಯಂಕಾಲ ಟೈಮು ಎಲ್ಲ ಹಾಲೂ ಕರಿಯೋಕ್ಕೆ ಬರಲ್ಲ ಅಂತ ಹೇಳ್ತೀರಿ. ಮಾಡೋಣ ನಾನೇ ಮೇಯ್ಸ್ಕೊಂಬಂದು ಹೊಡ್ಕೊಂಬಂದು ಕಟ್ಟಾಕ್ತೀನಿ. ಬಂದರು ನೋಡು. ಬಾರಮ್ಮ ಮಂತಕ್ಕೆ ಯಾಕೆ ಇಲ್ಕೊಕೊಂಡಿದ್ರಮ್ಮ ಬರ್ರಿ. ಬಿಸ್ಲಕ್ಕೆ ಚೆನ್ನಾಗಿ ಕುಂಡ್ರಿಸ್ಕೊಂಡವ್ರು ಕಣಪ್ಪ. ನಮ್ಮ ಮನೆ ನಾನು ಚೆನ್ನಾಗಿ ಕುಂಡ್ರಿಸ್ಕೋಬೇಕು ಅಂತ ಹೇಳಿ ಕುಂಡ್ರಿಸ್ಕೊಂಡವ್ರು ಏನಾಗಲ್ಲ ಬಿಡು. ಕೂತ್ಕೊಂಡ್ರೆ ಒಳ್ಳೇದು ಕಣಪ್ಪ. ಕೂತ್ಕೊಂಡ್ರೆ ಬಿಸ್ಲಾಗಿ ಒಂದು 5 ನಿಮಿಷ ಎಳೆ ಬಿಸ್ಲಲ್ಲ, ಏನು ಅಂತಟ ಬಿಸಿಲಿಲ್ಲ, ಎಳೆ ಬಿಸಿಲು. ಅದಕ್ಕೂ ಏನು ಕಾಣಿಸಲ್ಲ. ಚೆನ್ನಾಗಿ ಕುಕ್ಕೋಬೇಕು. ಬಾರಮ್ಮ ಮಗನ ಮಂತಕ್ಕೆ ಬಾರಮ್ಮ ಕಾಪಿ ಕನ ಇಕ್ಕು ಮಾಂ ಬಂದೈತಿ. ಹುಲ್ಲು ಇವರು ತಾಂಬಂದ್ರೆ ಪಾಪ ಇವು ಅಣ್ಣೇನು ಎದಾಗ ಬೈನಾಗ ತಾಂಬತ್ತೀನಿ, ಇಲ್ಲಾಂದ್ರೆ ಹಸನೆ ಹೊಡ್ಕೊಂಡೋಗಿ ಮೇಯ್ಸ್ಕೊಂಬತ್ತೀನಿ ಅಂತ ಹೇಳ್ತೈತೆ. ಪಾಪ ಯೋಟೆ ಹುಲ್ ತಂದಾಕಿರೋ ಹೊಲ್ದಾಗೆ ಮೇಯ್ದಂಗೆ ಆಗಲ್ಲ. ಅದಕ್ಕೆ ಹೊಲ್ದಕ್ಕೆ ಹೊಡ್ಕೊಂಡೋಗಿ ಮೇಯ್ಸ್ಕೊಂಬತ್ತೀನಿ ಅಂತೈತೆ ಅಣ್ಣ. ಸುಮ್ಮನೆ ಅಣ್ಣ ಕುಟೆ ಹೊಡ್ದು ಕಳಿಸು. ಸರಿ ಆಯ್ತು ಹೇಳೋದು ಹೆಂಗೆ ಮಾಡೋಣ. ಹೊಡ್ಕೊಂಡು ಹೋಗ್ತೀನಿ ಮಮ್ಮ. ನಿನ್ಗೆ ಈಗ ತೊಂದರೆ ಆಗಲಿಲ್ಲ ಅಂದರೆ ಹೊಡ್ಕೊಂಡು ಹೋಗಿ, ತೊಂದರೆ ಹಂಗಿದ್ರೆ ಬೇಡ. ನೀನು ಅವನೇನು ತಲೆ ಮೇಲೆ ಕುತ್ಕೊಂಬತ್ತೀನಪ್ಪ. ಎಲ್ಲ ಮಸ್ತಾಗಿ ಅಲ್ಲಿ ಹುಲ್ಲೈತೆ ಬದಿನಾಗ ನಾನು ಎಲ್ಲ ಹಿಡ್ಕೊಂಡು ಮೇಯ್ಸ್ತೀನಿ. ಇಲ್ಲ ಅಡಿಕೆ ತಡ್ತಕ್ಕ ಕಟ್ಟಾಗಿ ಕೈ ಬಿಡ್ತೀನಿ. ಮೇಯ್ತ್ಕೊಂಬ್ಲೇಳು ನೀನು ಯಾರೇ ನಂಬಲ್ಲ. ನಾನೆಲ್ಲ ಈಗ ಹೇಳೈತೀನಿ ಬಸಣ್ಣಗೆ ಆಲೇನೆ. ಅದಕ್ಕೇನೇನೋ ಸರಿ ಆಯ್ತಪ್ಪ ಅಂತ ಹೇಳೈತೆ. ಬಸಣ್ಣಗೆ ಹೇಳಿದ್ದೀನಿ ಅಣ್ಣ ಹಂಗೆ ಹೊಡ್ಕೊಂಬಂದು ಮೇಯ್ಸ್ತೀನಿ ಕಣಣ್ಣ ಅಂತೇಳಿ ಹೊಡ್ಕೊಂಡು ಹೋಗ್ತೀನಿ. ಹೊಡ್ಕೊಂಡೋಗಿ ಬೆಳಗ್ಗೆ 10 ಗಂಟೆ ಹಂಗೆ ಬಂದು ಹೊಡ್ಕೊಂಡು ಹೋಗ್ತೀನಿ. ತಿರ್ಗಿ ಬೈನಾಗ 4:30-5 ಗಂಟೆ ಹಂಗೆ ಬಂದು ಕಾಪಿ ಕಾಸು ಕೊಟ್ಟು ಕುಡ್ದು ಬೋಗ್ತೀನಿ. ಹಾಲು ಅದು ಕರಿತೀನಿ. 4:30-5 ಗಂಟೆ ಹೇಳತ್ತಿ ಬಂದು ಹಾಲು ಕರೆದು ಬಿಟ್ಟು ಹೋಗ್ತೀನಿ. ಇಲ್ಲೇ ಇರಲಿ ಹೇಳು ಸರಿನಿ. ಮಗುವಿಗೆ ಹಾಲು ಬೇಕಲ್ಲಪ್ಪ, ಅದಕ್ಕಾಗಿ ಅಲ್ಲಿ ಮಸ್ತಾಗಿ ಹುಲ್ಲೈತೆ. ನೀನು ತಾಮಂದು ಕೊಡೋಕ್ಕಾಗಲ್ಲ. ಅದಕ್ಕಾಗಿ ಬೇಕಾದ್ರೆ ಹುಲ್ಲನ್ನು ಕಟ್ಟಿಕ್ತೀನಿ ನಾನು. ಒಂದೊಂದರೆ ಕೊಯ್ದು ಒಂದೊಂದರೆ ಕಟ್ಟಿಕ್ತೀನಿ. ಹೆಂಗಾಗುತ್ತೆ ಏನೋ ಮಾಡ್ಕ. ಏನು ಮಾಡೋದಪ್ಪ, 1-2 ದಿನ ಸಾಕೇಬೇಕು ಮಮ್ಮ. ಹಂಗೆ ಸಾಕೇಬೇಕು. ಅವಳಂತ ಹಂಗೆ ಮಾಡಿ ಹೇಳಂದ್ರೆ ನಾವು ಹಂಗೆ ಮಾಡೋಕ್ಕಾಗುತ್ತೇನು ಮಮ್ಮ? ಹಂಗೆ ಮಾಡೋಕ್ಕಾಗಲ್ಲ. ಅಯ್ಯೋ ನೀನು ಎಂತೆಂಥವ್ರು ಇರ್ತಾರೆ, ಎಂತೆಂಥವ್ರು ಜನ ಇರ್ತಾರೆ. ಏನೇ ಅಂದ್ರೂ ಸ್ವಲ್ಪ ಜವಾಬ್ದಾರಿ ಎಂಬುದು ಇರ್ಬೇಕು. ಜವಾಬ್ದಾರಿ ಇಲ್ಲ ಅಂದರೆ ಹಿಂಗೆ ಆಗೋದು. ನೀನು ಎಷ್ಟೇ ಇದು ಮಾಡಿ ಏನೇ ಇದು ಮಾಡಿದ್ರು ಅಷ್ಟಕ್ಕಷ್ಟೇ. ಅದಕ್ಕೆ ಅತ್ತ ನಮ್ಮ ಪಾಣಿಗೆ ನಾವು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡೋದ್ರೆ ಯಾವುದೂ ಇರಲ್ಲ ಅಂತೇಳಿ ನಾನು ಹೇಳ್ತೀನಿ. ಆದರೆ ಅವಳು ಕೇಳಲಿಲ್ಲ. ಏನು ಮಾಡೋಣ ಬಿಡತ್ತ. ಮಾರೆ ಕೈ ಬಿಟ್ಟಾಕಿ ತೆಪ್ಪನಾಗಿದ್ದೀವಿ ಅವಳನ್ನ. ಕೈ ಬಿಟ್ಟಾಕ್ಬಿಟ್ಟಿದ್ದೀವಿ ಅವಳನ್ನ. ನಾನು ಹೇಳಲಿಲ್ಲ ಕೈ ಬಿಟ್ಟಾಕಿ ಸುಮ್ಮನಾಗ್ರಿ ಅಂತ. ಈಗ ನಾನು ಹೊಡ್ಕೊಂಡು ಹೋಗ್ತೀನಿ. ದಿನ ಹೊಸನ ನಾನೇ ಕರ್ಕೊಂಡ್ಕೊಡ್ತೀನಿ. ಎದಾಗ ಬೈನಾಗ ಹೊಸ ಹೊಡ್ಕೊಂಡು ಹೋಗಿ ಅಲ್ಲೇ ಕಟ್ಟಾಕ್ತೀನಿ. ಅವಳು ಮೇಯ್ತೈತಿ ಬದಿನಾಗ ಅಲ್ಲೂ ಇಲ್ಲೂ ಮೇಯ್ತೈತತ್ತ. ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಸುಮ್ಮನತ್ತ ನೆಮ್ಮದಿಯಾಗಿರೋದು ನೋಡಬೇಕು. ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋದರೆ ಭಾಳ ತಲೆ ಕೆಟ್ಟು ಹೋಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಮಗಿಗೋಸ್ಕರ ನಾನೇ ಹೊಸ ಹೊಡ್ಕೊಂಡೋಗಿ ಮೇಯ್ಸ್ಕೊಂಡು ಬಂದು ಹಾಲು ಕರ್ಕೊಂಡು ಹೋಗ್ತೀನಿ ಅಂತ. ಯಾಕಂದರೆ ಹುಲ್ಲು ತಂದು ನಾವು ಕೆಲ್ಸಕ್ಕೆ ಹೋಗ್ಕೊಂಡು ಸಗಣಿ ಎಲ್ಲ ಬಾಸಾಕೊಂಡು ಆ ಹುಲ್ಲು ಎಲ್ಲ ತರೋದಂದರೆ ಆಗಲ್ಲ. ಕೆಲ್ಸಕ್ಕೆ ಹೋಗೋರಿಗೆ ದನ ಕರ ಈ ಥರ ಎಲ್ಲನೂ ನೋಡ್ಕೊಂಬಕ್ಕಾಗಲ್ಲ. ನಾವು ಕೆಲ್ಸಕ್ಕೆ ಹೋಗ್ತೀವಲ್ಲ 11 ಗಂಟೆ ಆಗ್ತಿದ್ದಂಗೆ. ಅದಕ್ಕೆ ಆ ಥರ ಎಲ್ಲನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಬಸಣ್ಣ ಮಾಮನೇ ಹೇಳ್ತೈತೆ ನಾನೇ ನಿಮಗೆ ಹೊಡ್ಕೊಂಡು ಹೋಗ್ತೀನಿ, ಹೊಡ್ಕೊಂಡು ಹೋಗಿ ಮೇಯ್ಸ್ಕೊಂಡು ಹೊಡ್ಕೊಂಬಂದು ಕಟ್ಟಾಕ್ತೀನಿ ಅಂತ ಹೇಳ್ತೈತೆ. ಹಂಗೆ ಮಾಡಲೇಳು. ಮೊಮ್ಮಗಳಿಗೋಸ್ಕರ ಪಾಪ ಮಾಮನೂ ಎಷ್ಟು ಚೆನ್ನಾಗಿ ಕಷ್ಟಪಡ್ತೈತೆ ನೋಡ್ರಿ. ನೋಡ್ತಾ ಇದ್ದೀನಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.